40-60 ಅಡಿ ಬಾವಿ ತೋಡುವ ಕೆಲಸವನ್ನು ಮೊದಲು ನೀರು ಇರುವ ಜಾಗವನ್ನು ಪರಿಶೀಲಿಸಿ ಆಯ್ಕೆ ಮಾಡುವುದರಿಂದ ಆರಂಭ ಮಾಡಲಾಗುತ್ತದೆ. ನಂತರ ಅಳತೆಗೆ ತಕ್ಕಂತೆ 40-40 ಅಡಿ ಜಾಗವನ್ನು ವೈಟ್ ಪೌಡರ್ ಬಳಸಿ ಮಾರ್ಕಿಂಗ್ ಮಾಡುತ್ತಾರೆ. ಮಾರ್ಕಿಂಗ್ ಆದ ಬಳಿಕ ಹಿಟಾಚಿ ಯಂತ್ರದ ಸಹಾಯದಿಂದ ಹಂತ-ಹಂತವಾಗಿ ಮಣ್ಣು ತೆಗೆಯುವ ಕೆಲಸ ಆರಂಭವಾಗುತ್ತದೆ. ಮೊದಲಿಗೆ ಮೇಲಿನ ಮಣ್ಣು ಮತ್ತು ಗದ್ದೆಯನ್ನು ತೆಗೆದು ಸಮತಟ್ಟಾಗಿಸಲಾಗುತ್ತದೆ. ಆಳಕ್ಕೆ ಹೋಗುತ್ತಾ ದೊಡ್ಡ ದೊಡ್ಡ ಕಲ್ಲುಗಳು ಬಂದರೆ ಜಲ್ಟಿನ್ ಹಾಕಿ ಸ್ಫೋಟದ ಮೂಲಕ ಕಲ್ಲುಗಳನ್ನು ಒಡೆದು ಮತ್ತೆ ಹಿಟಾಚಿ ಸಹಾಯದಿಂದ ಕಲ್ಲು ಮತ್ತು ಮಣ್ಣನ್ನು ಹೊರಗೆ ತೆಗೆದುಕೊಳ್ಳುತ್ತಾರೆ. ಇದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಅಳತೆಯನ್ನು ಪರಿಶೀಲಿಸಿ ಸುರಕ್ಷಿತವಾಗಿ ತೋಡುತ್ತಾ ಹೋಗುತ್ತಾರೆ. ಬಾವಿಯ ಗೋಡೆಗಳು ಸರಿಯಾಗಿ ಇರಲು ಅಳತೆ ಪ್ರಕಾರ ಕೆಲಸ ಮಾಡುವುದು ಬಹಳ ಮುಖ್ಯ. ಸುಮಾರು 60 ಅಡಿ ಆಳಕ್ಕೆ ತಲುಪಿದ ನಂತರ ಕೊನೆಯ ಹಂತವಾಗಿ ಇನ್ನೂ 5 ಅಡಿ ಹೆಚ್ಚಾಗಿ ತೋಡಿ ನೀರಿನ ಹರಿವು ಚೆನ್ನಾಗಿರುವಂತೆ ಮಾಡುತ್ತಾರೆ. ನಂತರ ಬಾವಿಯನ್ನು ಸ್ವಚ್ಛಗೊಳಿಸಿ ಬಳಕೆಗೆ ಸಿದ್ಧಪಡಿಸಲಾಗುತ್ತದೆ. ಈ ರೀತಿಯಾಗಿ ಹಿಟಾಚಿ ಮತ್ತು ಕಾರ್ಮಿಕರ ಸಹಾಯದಿಂದ ದೊಡ್ಡ ಬಾವಿ ನಿರ್ಮಾಣ ಕೆಲಸ ಪೂರ್ಣಗೊಳ್ಳುತ್ತದೆ.